ಕೆಟ್ಟದಾಗಿ ಮಾತಾಡಿದ್ದಕ್ಕೆ ಅದಕ್ಕೆ ಹೇಳಿದ್ನಲ್ಲ, ಅವರಿಗೆ ಕೂಡಲೇ ಮೆಂಟಲ್ ಹಾಸ್ಪಿಟ್ಲಿಗೆ ನನಗೆಲ್ಲ ಎಲ್ಲಿ ಇವರೇ ಕೂಡಲ ಸಂಘದಾಗ ಹೋಗಿ ಹಾರ್ತಾರೋ ಅಂತ ಅನುಮಾನ ಶುರುವಾಗ್ಯದ. ಫ್ರಸ್ಟ್ರೇಟ್ ಆಗ್ಯಾರ ಬಸವನಗೌಡರು. ಫ್ರಸ್ಟ್ರೇಟ್ ಆಗಬೇಡ್ರಿ, ಬಸವ ತತ್ವ ಓದ್ರಿ. ಸಿರಿಗೆರೆ ಮಠಕ್ಕೆ ಹೋಗಿ ಸಾಣೆಹಳ್ಳಿ ಸ್ವಾಮಿಗಳ ಹತ್ರ ಕೂತು ಮುದ್ದೆ, ಸೊಪ್ಪಿನ ಸಾರು, ಬೆಳಗ್ಗೆ 3 ಗಂಟೆಗೆ ತಣ್ಣೀರು ಸ್ನಾನ ಮಾಡಿ ಮಡಿ ಬಟ್ಟೆಯಲ್ಲಿ ಕೂತ್ಕೊಂಡು ಬಸವ ಆರಾಧನೆಯನ್ನು ಮಾಡಿ, ಬಸವಣ್ಣನ ಕೃಪೆಯಿಂದ ನಿಮಗೆ ಒಂದು ಜ್ಞಾನೋದಯ ಆಗತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಧನ್ಯವಾದಗಳು ಸರ್. ಈಗ ಇವರು ಯಾರು ಮೋಹನ್ ಭಾಗವತ್ ಅವರು ದೇಶದಲ್ಲೂ ಜನಸಂಖ್ಯೆ ಪ್ರಮಾಣ ಕಡಿಮೆ ಆಗ್ತಿದೆ, ಪ್ರತಿಯೊಬ್ಬ ದಂಪತಿಗಳು 3 ಮಕ್ಕಳನ್ನು ಹೆರಬೇಕು. ಹೆರಬೇಡ ಅಂತ ನಾವೆಲ್ಲ ಹೇಳಿದ್ವಿ? ಅವರೇ ಮದುವೆ ಆಗ್ತಾ ಇಲ್ಲ, ಅವ್ರು ಫಸ್ಟ್ ಆಗಲ್ಲ. ಈ ಮೋದಿ ಎಷ್ಟು ಮಕ್ಕಳು ಮಾಡ್ಯಾರ, ಅಮಿತ್ ಶಾ ಎಷ್ಟು ಮಾಡ್ಯಾರ. ಸೊ ಅವರೇ ಮಾಡ್ತಾ ಇಲ್ಲ ಅಂದಮೇಲೆ ನಾವೇನು ಮಾಡೋದು? ನಾವೇನು ಬೇಡ ಅಂದಿದ್ವಿ? ಮೋಹನ್ ಭಾಗವತರವರು ಹಿರಿಯರಿದ್ದಾರೆ, ಅವರು ಏನು ಸಜೆಷನ್ ಮಾಡಿದಾರೋ ಭಾರಿ ಒಳ್ಳೆಯದು. ದೇಶದಲ್ಲಿ ಜನಸಂಖ್ಯೆ ಬೆಳಿಬೇಕು, ನಿಯಂತ್ರಣದಲ್ಲಿರಬೇಕು. ವಸುದೇವೇ ಕುಟುಂಬಕಂ, ಇಡೀ ವಿಶ್ವವೇ ಒಂದು ಕುಟುಂಬ, ಆ ಭಾವನೆ ಬರಬೇಕು. ಮನ್ನೊಬ್ಬರು ಸ್ವಾಮೀಜಿಗಳು ಹೇಳಿದ್ರು ಮುಸ್ಲಿಮರಿಗೆ ಮತದಾನ ಹಕ್ಕನ್ನ ಕೊಡಬಾರದು ಅಂತ. ಚಂದ್ರಶೇಖರ ಸ್ವಾಮೀಜಿ ಇಲ್ಲ, ಅವರು ಕೂಡಲೇ ಅಪಾಲಜಿ ಕೇಳ್ಕೊಂಡ್ರು, ಕೇಳಿದ್ರು. ಅದರ ಸರ್ಕಾರಕ್ಕೆ ನಾನು ಪ್ರಾರ್ಥನೆ ಮಾಡ್ತೀನಿ, FIR ಹಾಕಬೇಡಿ, ವಾಪಸ್ ತಕ್ಕೊಳ್ಳಿ. ಹಿರಿಯರು ಅದಾರ ಅವರು. ಒಂದು ಸಲ ವಿಷಾದ ವ್ಯಕ್ತಪಡಿಸಿದ ಮೇಲೆ ಅದು ಅಲ್ಲಿಗೆ ಬಿಡ್ಬೇಕು. ನಾವು ಒಂದು ಮಠಕ್ಕೆ ಕೂತಿದ್ದಾರೆ, ಕಾವ್ಯ ಹಾಕಿದ್ದಾರೆ, ಆ ಕಾವ್ಯಗೆ ನಾವು ಗೌರವ ಕೊಡಬೇಕಾಗುತ್ತೆ. ಇದು ನನ್ನ ವ್ಯಕ್ತಿಗತವಾದಂಥ ಪ್ರಾರ್ಥನೆ ಸರ್ಕಾರಕ್ಕೆ. ಧನ್ಯವಾದ.